ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಣ. ನೋಡಿ, ಮಟನ್ ತಗೊಂಬಂದು 5 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಮಟನ್ನು. ಈಗ ನಾವು ನೋಡಿ ಈ ಕಡೆ ಬಾಣಲಿ ಇಟ್ಟಿದ್ದೀವಿ. ಅದೇ ಬಿರಿಯಾನಿ ಮಾಡೋಕ್ಕೆ ನಾವು ಒಂದು ಇಟ್ಟಿದ್ದೀರಿ ನೋಡಿ ಪ್ಯಾನ್. ಆಮೇಲೆ ಇಲ್ಲಿ ನೋಡಿ ಅಕ್ಕಿ ಕೈತಾ ಇದೆ. ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಸಪ್ರೇಟಾಗಿ ಈ ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ. ಒಂದು ½ ಅವರ್ ನೆನೆಸ್ಬಿಟ್ಟು ಇದಕ್ಕೆ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ಬಿರಿಯಾನಿಯಲ್ಲಿ ನೋಡಿ, ಇದು ಸಾಜೀರ 2 ಸ್ಟಾರ್ ಹೂವು, ಲವಂಗ, ಚಕ್ಕೆ, ಮತ್ತು ಸಣ್ಣ ಅಕ್ಕಿ 2 ತಗೊಂಡಿದ್ದೀನಿ. ಈ ಕಡೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಕಾಯ್ತಾ ಇದೆ. ನೋಡಿ ಇಲ್ಲಿ ನೋಡಿ ನಾನು ಏನೇನು ತಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, 4 ಏಲಕ್ಕಿ, ಬಿರಿಯಾನಿ ಎಲೆ, ಸಾಜೀರ, ಪಟ್ಟೆ, ಲವಂಗ, ದೊಡ್ಡ ಲವಂಗ ಎಲ್ಲ ತಗೊಂಡಿದ್ದೀನಿ. ನೋಡಿ, ಟೊಮಾಟೊ, ಹಸಿಮೆಣಸಿನಕಾಯಿ, ಈರುಳ್ಳಿನ ಕುಯ್ಕೊಂಡಿದ್ದೀನಿ. ಮಾಡ್ಕೊಂಡು ಇವಾಗ ನಾನು ಈರುಳ್ಳಿನೂ ಮತ್ತು ನೋಡಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ರೈಸ್ ಇಕ್ಕಿದೆ ಅಲ್ವ, ಅದಕ್ಕೆ ಚೆನ್ನಾಗಿ ನೆಂದಿದೆ ಅಕ್ಕಿ, ಬೇಗ ಬೇಯಿದೆ ಇದು. ನೋಡಿ, ಇನ್ನೂ ಗೋಲ್ಡನ್ ಕಲರ್ ಆಗಿಲ್ಲ. ಈರುಳ್ಳಿ ಇನ್ನೂ ಸ್ವಲ್ಪ ಕಲರ್ ಬರಬೇಕು. 1 kg ಮಟನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು kg ಅಷ್ಟು ಅಕ್ಕಿನೂ 1 kg ಅಷ್ಟು ತಗೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಗ್ತಾ ಇದೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 2 ಸ್ಪೂನ್ 3 ಸ್ಪೂನ್ ನಾನು ತಗೊಂಡಿದ್ದೀನಿ, ಸ್ಟ್ರಾಂಗ್ ಆಗಿ ಮಾಡೋಕ್ಕೆ. ನೀರಾಗಿ ಬಿಡಬಾರ್ದು. ಇದಕ್ಕೆ ನಾವು ಟೊಮಾಟೊ ಹಾಕೋಣ. ನೋಡಿ, ಟೊಮಾಟೊ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮಾಟೊ
ಹಚ್ಕೋಬೇಕು ಇವಾಗ. ಇದೆ ಅನ್ನ ಕುತ್ತಾ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಉಪ್ಪು ಹಾಕಿಲ್ಲ, ಯಾಕಂದರೆ ನಾವು ಮಟನ್ ಬೇಯಕ್ಕೆ ಉಪ್ಪು ಹಾಕಿದ್ವಿ, ಈ ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ ನಾನು. ಅದಕ್ಕೋಸ್ಕರನೇ ನೋಡಿ ಹಾಕ್ಕೊಳ್ಳೋಣ, ಆಮೇಲೆ ಟೇಸ್ಟ್ ನೋಡಿ. ನೋಡಿ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ನೋಡಿ ನಾವು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಯಾಕಂದರೆ ಮಟನ್ ಬೇಯೋಕ್ಕೂ ಅರಿಶಿನ ಹಾಕಿದ್ವಲ್ವ, ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ ಈ ಬಿರಿಯಾನಿ ಮಸಾಲೆ ತಗೊಂಡಿದ್ದೀನಿ ನಾನು. ನೋಡಿ ಶಕ್ತಿ ಬಿರಿಯಾನಿ ಮಸಾಲೆ ತಗೊಂಡಿದ್ದೀನಿ ನಾನು. ನೋಡಿ ಇದೆ ಅದು ಪೌಡ್ರು ತಗೊಂಡಿದ್ದೆ ನೋಡಿ, ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ತೀನಿ. ತುಂಬ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಸ್ಮೆಲ್, ಎಣ್ಣೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೋ, ಮಸಾಲೆ ಸ್ಮೆಲ್ ಅದು. ಮತ್ತು ಇವಾಗ ಸ್ವಲ್ಪ ನಾವು ಮೊಸರು ಹಾಕೋಣ ಫ್ರೆಂಡ್ಸ್. ನೋಡಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು ಹಾಕಿದ್ದೀವಿ, ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕಿದ್ದೀವಿ, ಸ್ವಲ್ಪ ಹಾಕೊಂಡಿದ್ದೀನಿ ಮೊಸರು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊಸರು ನಾವು. ಈಗ ಲೆಮನ್ ಹಿಂಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ನಾವು ಲೆಮನ್ ಹಿಂಡ್ಕೊಂಡಿದ್ದೇವೆ. ನೋಡಿ ಬೀಜ ಬಂದಿದೆ, ಬೀಜ ಹಾಕ್ಬಾರ್ದು ಫ್ರೆಂಡ್ಸ್, ತೆಗಿಬೇಕು. ರಸ ಮಾತ್ರ ಹಾಕ್ಕೋಬೇಕು. ನಾನು ಬೀಜ ತೆಗಿತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಲೆಮನ್ ಹಾಕಿದ್ದೀವಲ್ವ. ಎಲ್ಲ ಬೆಂದಿದೆ. ಇವಾಗ ಏನಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ನಾವು ಅವಾಗೆ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನೇ ಇದ್ರಾಗ ಹಾಕಿ ದಮ್ ಕಟ್ಟೋದು ಅಷ್ಟೇ. ಈಸಿ ಇದೆ ಫ್ರೆಂಡ್ಸ್, ಯಾವ ಥರ ಈ ರೀತಿ ಮಾಡಿ ತುಂಬ ಈಸಿ. ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ಈ ರೀತಿ ಹಾಕ್ಕೊಳ್ಳೋದು ಇವಾಗ ಅಷ್ಟೇ, ಲೇಯರ್ ಆಗಿ ನಾವು ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ, ಸ್ವಲ್ಪ ಪುದೀನ ಸೊಪ್ಪು, ಪುದೀನ ಹಾಕಿದ್ದೀನಿ. ನೋಡಿ ಸ್ವಲ್ಪ ಮತ್ತೆ ಇನ್ನೊಂದು ನೀರೆಲ್ಲ ಬಗ್ಗಿಸ್ಕೊಂಡು ಮತ್ತಲ್ಲೇ ಹಾಕೊಂಡು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಎಂಡಿಂಗು ಇಷ್ಟೇ ಇದ್ದಿದ್ದು. ನೋಡಿ ಇದು ನಾವಾಗಲೇ ಮಟನ್ ಬೇಯಿಸ್ಕೊಂಡಿದ್ದೀವಲ್ವ, ಅದು ನೀರಿದೆ. ಕಲರೇ ಹಾಕಬೇಡ ಫ್ರೆಂಡ್ಸ್, ಇದನ್ನೇ ಈ ಥರ ನೋಡಿ. ನಾನು ಇದನ್ನೇ ಹಾಕ್ತೀನಿ ನೋಡಿ. ಸ್ವಲ್ಪ ತುಪ್ಪ ನೋಡಿ,
ಫ್ರೆಂಡ್ಸ್, ಮುಚ್ಚಿಬಿಡೋಣ. ನೋಡಿ, ಜಾಸ್ತಿ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಬೇಕು. ಇವಾಗ ನಾವು ಒಂದ್ಸಲ ಮುಚ್ಚಿ ಜಾಸ್ತಿ ಉರಿನಲ್ಲಿ ಒಂದು 10 ನಿಮಿಷ ಫುಲ್ಲು ಉರಿ ಇಟ್ಬಿಟ್ಟು ಬೇಯಿಸ್ಕೊಬೇಕು. ಇದ್ರ ಮೇಲೆ ಒಂದು ತೂಕ ಇಡಬೇಕು ನಾವು. ನೋಡಿ, ನಾನು ಒಳ್ಳೆ ಇಟ್ಟಿದ್ದೀನಿ. ಯಾವುದು ಈ ಗಾಳಿಗೇನು ಈಚೆ ಹೋಗ್ಕೊಡ್ದು, ಅದಕ್ಕೋಸ್ಕರನೇ. ನೋಡಿ, ಜಾಸ್ತಿ ಉರಿಯಲ್ಲಿ 10 ನಿಮಿಷ ಬೇಯಿಸಿದ್ವಲ್ವಾ. ಇವಾಗ ನಾವು ಹೆಂಚಿಟ್ಬಿಟ್ಟು ಜಾಸ್ತಿ ಉರಿನ ಇಟ್ಬಿಟ್ಟು ಈಗ ಇನ್ನೊಂದು 10 ನಿಮಿಷ ಬೇಯಿಸೋಣ ಫ್ರೆಂಡ್ಸ್. ನೋಡಿ, ಇದ್ರ ಮೇಲೆ ತೂಕ ಇಡಬೇಕು, ತೂಕ ಇರೋಂಗೆ. ನೋಡಿ ಫ್ರೆಂಡ್ಸ್,